ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಭಿನ್ನರೆಲ್ಲರೂ ಕೂಡ ಈಗ ದೆಹಲಿಗೆ ದೌಡಾಯಿಸಿದ್ದಾರೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಮತ್ತು ರಮೇಶ್ ಜಾರಕಿಹೊಳಿ ಕೆಲ ನಾಯಕರನ್ನ ಭೇಟಿ ಮಾಡಿದ್ದೀವಿ ಅಂತ ಕೂಡ ಹೇಳ್ಕೊತಾ ಇದ್ದಾರೆ. ಇನ್ನೊಂದಷ್ಟು ಜನ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ನಡುವೆ ವಿಜೇಂದ್ರ ಟೀಮ್ ಅಂದರೆ ವಿಜೇಂದ್ರ ಬೆಂಬಲಿಗರ ಟೀಮ್ ಕೂಡ ಸಭೆ ಮಾಡ್ತಾರಂತೆ. ವಿಜೇಂದ್ರ ವಿರುದ್ಧ ದೂರು ನೀಡೋದಕ್ಕೆ ದೆಹಲಿಗೆ ಭಿನ್ನರು ಹೋಗಿದ್ರೆ ಈ ಬಂಡಾಯಗಾರರಿಗೆ ಸೆಡ್ಡು ಹೊಡೆದಿದ್ದಾರೆ ವಿಜೇಂದ್ರ ಬಣ. ವಿಜೇಂದ್ರ ಆಪ್ತರು ಮತ್ತು ಬೆಂಬಲಿಗರಿಂದ ನಾಳೆ ಮೀಟಿಂಗ್ ಅಂತೆ. ನಾಳೆ ಮಾಜಿ ಶಾಸಕ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ. ರೆಬಲ್ಸ್ ದೆಹಲಿ ಯಾತ್ರೆಗೆ ಕೌಂಟರ್ ಕೊಡುವ ಬಗ್ಗೆ ಚರ್ಚೆ ಮಾಡ್ತಾರಂತೆ. ವಿಜೇಂದ್ರ ಪರ ಹಾಗೂ ಭಿನ್ನರ ವಿರುದ್ಧ ಹೋರಾಟದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ. ಒಂದು ಕಡೆ ಅವರೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ, ಡೆಲ್ಲಿನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಏನೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ನೋಡಬೇಕು. ಮತ್ತೊಂದು ಕಡೆ ಕೌಂಟ್ರ್ ಕೊಡೋದಕ್ಕೆ ನಾವೂ ಒಗ್ಗಟ್ಟಾಗಿದ್ದೀವಿ, ನಾವೂ ಸುಮ್ಮನೆ ಕೂತಿಲ್ಲ, ನಮ್ಮಲ್ಲೂ ಶಕ್ತಿ ಇದೆ ಅಂತ ತೋರಿಸ್ಕೋಬೇಕಲ್ಲ. ಹಾಗಾಗಿ ಈಗ MP ರೇಣುಕಾಚಾರ್ಯ ಅವರ ಟೀಮ್ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ನಿನ್ನೆ ಡೆಲ್ಲಿನಲ್ಲಿ ಸಂತೋಷ್ ಅವರೆಲ್ಲರನ್ನೂ BL ಸಂತೋಷ್ ಅವರನ್ನ ಭೇಟಿಯಾಗಿದ್ದರು. ರಮೇಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ನಡ್ಡಾ ಅವರನ್ನೂ ಭೇಟಿಯಾಗಿದ್ದೀವಿ ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ನೋಡಿ, ಈ ಥರ ಒಂದು ಫೋಟೋ ರಿಲೀಸ್ ಮಾಡಬೇಕು. ಇಲ್ಲಿ ರಿಲೀಸ್ ಮಾಡಿದ್ರಲ್ಲ ಕುಮಾರ್ ಬಂಗಾರಪ್ಪ ಫೋಟೋ ಇದೆಯಲ್ಲ, ಈ ಥರದ್ದೊಂದು ಫೋಟೋ ರಿಲೀಸ್ ಮಾಡಿದ್ರೆ ಆಗ ಹೌದಪ್ಪ ಭೇಟಿ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಬಟ್ ಜಾರಕಿಹೊಳಿ ಅವರು ನಾವು ನಡ್ಡಾ ಅವ್ರನ್ನ ನಿನ್ನೆ ರಾತ್ರಿ 11 ಗಂಟೆಗೆ ಭೇಟಿ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಹೈಕಮಾಂಡ್ ನಾಯಕರು ಇವರಿಗೆ ಟೈಮ್ ಕೊಟ್ರಾ, ಇವರ ಸಮಸ್ಯೆಗಳನ್ನು ಆಲಿಸಿದ್ರಾ, ಸ್ಪಂದಿಸಿದ್ರಾ, ಇದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಈ BJPನಲ್ಲಿ ಏನು ಮಾತೆತ್ತಿದ್ರೆ ಬರೀ ಸಭೆ 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 ಅಂತ ಮಾಡ್ತಾರೆ. ಈಗ ಅವ್ರು ನೋಡಿದ್ರೆ ಹೋಗಿ ಡೆಲ್ಲಿನಲ್ಲಿ ಕೂತಿದ್ದಾರೆ, ಇವ್ರು ಮತ್ತೆ ಸಭೆ ಅಂತ. ಏನು ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ, ಏನು ಪ್ಲ್ಯಾನ್ ಮಾಡೋದಕ್ಕೆ ಅಂತ ಈ ಸಭೆ ಅಂತ? ಅರವಿಂದ್, ವಿಜೇಂದ್ರ ವಿರುದ್ಧ ರಾಜ್ಯ BJPಯಲ್ಲಿ ವಿರೋಧಿ ಬಣದ ಶಕ್ತಿ ಹೆಚ್ಚಾಗ್ತಿದೆ. ಸಹಜವಾಗಿ ವಿಜೇಂದ್ರ ಮತ್ತು ಅವರ ಬಣದವರಲ್ಲಿ ಆತಂಕ ಹುಟ್ಟಿಸುತ್ತೆ. ಯಾಕೆಂದರೆ ತಟಸ್ಥರ ಬಣದವರು ಕೂಡ ಯತ್ನಾಳ್ ತಂಡದ ಸದಸ್ಯರಿಗೆ ಬೆಂಬಲ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ದೆಹಲಿನಲ್ಲಿದ್ದಾರೆ, ಹೈಕಮಾಂಡ್ ಭೇಟಿಗೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾದರೂ ಒಂದು ಆಗಿಬಿಟ್ರೆ ಅನ್ನುವಂಥ ಒಂದು ಆತಂಕ. ಆ ಹಿನ್ನೆಲೆಯಲ್ಲೇ ಈಗ ಅವ್ರಿಗೆ ಕೌಂಟರ್ ಕೊಡೋದಕ್ಕೆ, ಜೊತೆಗೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ನಾಳೆ MP ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕರು, ಮಾಜಿ ಸಚಿವರು ಸಭೆ ಸೇರ್ತಾ ಇದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಬೆಂಗಳೂರಿನಲ್ಲಿ ನಾಳೆ ಸಭೆ ಸೇರ್ತಾ ಇದ್ದಾರೆ. ಕಳೆದ 20ನೇ ತಾರೀಕು ಅವರು ಮಾತನಾಡಿದ ಲಾಸ್ಟ್, ಅವಾಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡುವಾಗ ಮಾತ್ರ ಮಾತಾಡಿದ್ದು. ಆ ಸಂದರ್ಭದಲ್ಲಿ ನೀವು ಮಾಧ್ಯಮದವ್ರ ಜೊತೆ ಮಾತನಾಡಬೇಡಿ ಅಂತ ಖುದ್ದಾಗಿ ಯಡಿಯೂರಪ್ಪನವರು ಅವರಿಗೆ ಸೂಚನೆ ಕೊಟ್ಟಿದ್ರು. ಯಾಕೆಂತಂದರೆ ಗೊಂದಲ ಆಗುತ್ತೆ. ಈಗ ಹೈಕಮಾಂಡ್ ಅವರು ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭ, ನೀವು ಯಾರು ಕೂಡ ಪ್ರತ್ಯೇಕ ಸಭೆ ಮಾಡಬೇಡಿ, ಬಹಿರಂಗ ಮಾತನಾಡಬೇಡಿ ಅಂತ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲೇ ಸೈಲೆಂಟ್ ಆಗಿದ್ರು. ಆದರೆ ಇವರೆಲ್ಲ ಒಗ್ಗೂಡ್ಕೊಂಡು ಈಗ ದೆಹಲಿಗೆ ಹೋಗಿರೋ ಹಿನ್ನೆಲೆಯಲ್ಲಿ ಈಗ ರೇಣುಕಾಚಾರ್ಯ ಅವರ ತಂಡದವರು ಸುಮ್ಮನೆ ಇರೋಕ್ಕಾಗ್ತಿಲ್ಲ. ಹಾಗಾಗಿ ನಾಳೆ ಸಭೆ ಸೇರಿ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಸದ್ಯಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಯಕರಿದ್ದಾರೆ. ನಾಳೆ ಎಲ್ಲರೂ ಕೂಡ ಒಗ್ಗೂಡಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ನಿವಾಸದಲ್ಲಿ ಸಭೆ ಸೇರಿ ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಭೆ ಮಾಡ್ತಾರೆ. ಜೊತೆಗೆ ದೆಹಲಿಗೂ ಹೋಗುವ ಅವಶ್ಯಕತೆ ಬಂದರೆ ಅದಕ್ಕೂ ಕೂಡ ಹೋಗಬೇಕು ಅನ್ನುವಂಥ ಚರ್ಚೆ ಮಾಡ್ತಾರೆ. ಒಟ್ಟಾರೆಯಾಗಿ ಯಾವಾಗ ಯತ್ನಾಳ್ ಬಣದ ತಂಡ ಅಲರ್ಟ್ ಆಗಿ ಆಕ್ಟಿವ್ ಆಗಿ ದೆಹಲಿಗೆ ಹೋಯ್ತು, ಇತ್ತ ವಿಜೇಂದ್ರ ಬಣದ ಮಾಜಿ ಶಾಸಕರು ಕೂಡ ಅಲರ್ಟ್ ಆಗಿ ನಾಳೆ ಸಭೆ ಮಾಡ್ತಿದ್ದಾರೆ. ಹಾಗಾಗಿ ಏನು ತೀರ್ಮಾನ ಮಾಡ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.